ವೆಲ್ಕಮ್ ಬ್ಯಾಕ್. ಕೇದಾರನಾಥ ಬಳಿ ಹೆಲಿಕಾಪ್ಟರ್ ಪತನಗೊಂಡಿದ್ದು 4 ರಿಂದ 5 ಮಂದಿ ಹೆಲಿಕಾಪ್ಟರ್ ಅಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಎಲ್ಲರೂ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿತ್ತು. ಈಗ ಕೇದಾರನಾಥ ಬಳಿ ಹೆಲಿಕಾಪ್ಟರ್ ಪತನಗೊಂಡಿದೆ. ಇದರಲ್ಲಿ 4 ರಿಂದ 5 ಜನ ಪ್ರಯಾಣವನ್ನ ಮಾಡ್ತಾ ಇದ್ರು ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದ್ದು, ಹವಾಮಾನ ವೈಪರೀತ್ಯದಿಂದ ಈ ಒಂದು ದುರಂತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಕೂಡ ಕೇದಾರನಾಥದಲ್ಲಿ ದೇವಾಲಯದ ಬಳಿ ವಾಯುಸೇನಾ ಹೆಲಿಕಾಪ್ಟರ್ ಪತನಗೊಂಡಿರೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು. ಇವತ್ತು ಹವಾಮಾನ ವೈಪರೀತ್ಯದಿಂದ ಇವತ್ತು 4 ರಿಂದ 5 ಮಂದಿ ಪ್ರಯಾಣಿಸ್ತಾ ಇದ್ದ ಹೆಲಿಕಾಪ್ಟರ್ ಪತನ ಆಗಿರೋದನ್ನ ನಾವಿಲ್ಲಿ ನೋಡಬಹುದು. ಎಲ್ಲರೂ ಕೂಡ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಕೇದಾರನಾಥ ಬಳಿ ಹೆಲಿಕಾಪ್ಟರ್ ಪತನಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಅಲ್ಲಿ ಯಾವ ರೀತಿಯಾದಂತಹ ಒಂದು ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಯಾವ ಕಾರಣಕ್ಕಾಗಿ ಈ ಒಂದು ಹೆಲಿಕಾಪ್ಟರ್ ಪತನಗೊಂಡಿದೆ, ಹವಾಮಾನ ವೈಪರೀತ್ಯವೇ ಇದಕ್ಕೆ ಕಾರಣನ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದ್ದು, ಈ ಹಿಂದೆ ಕೂಡ ಕೇದಾರನಾಥ ದೇವಾಲಯದ ಬಳಿಯ ಹೆಲಿಪ್ಯಾಡ್ನಲ್ಲಿ ಭಾರತೀಯ ವಾಯುಸೇನೆಯ ಸರಕು ಹೆಲಿಕಾಪ್ಟರ್ ಕೂಡ ಅಪಘಾತಕ್ಕೆ ಈಡಾಗಿತ್ತು. ಆ ಸಂದರ್ಭದಲ್ಲಿ 6 ಸಿಬ್ಬಂದಿ ಗಾಯಗೊಂಡಿದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಇವತ್ತು ಹೆಲಿಕಾಪ್ಟರ್ ಪತನಗೊಂಡಿರೋದಕ್ಕೆ ಮುಖ್ಯ ಕಾರಣ ಹವಾಮಾನ ವೈಪರೀತ್ಯ ಅನ್ನುವಂತಹ ಮಾಹಿತಿಗಳು ಈಗಾಗಲೇ ಲಭ್ಯ ಆಗ್ತಾ ಇದೆ. ಅದರಲ್ಲಿ 4 ರಿಂದ 5 ಮಂದಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ ಗುಡಿ, ಹವಾಮಾನ ವೈಪರೀತ್ಯಕ್ಕೆ ಸಾಮಾನ್ಯವಾಗಿ ನಾವು ಗಮನಿಸ್ತೀವಿ, ಅನೇಕ ಬಾರಿ ಕೂಡ ಇಂತಹ ಒಂದು ಘಟನೆಗಳು ಆಗಿರುವಂತದ್ದು. ಇದು ಎಷ್ಟು ಹೊತ್ತಿಗೆ ನಡೆದಿರುವಂತಹ ಘಟನೆ? ನವಿತಾ, ಈಗಷ್ಟೇ ಈ ಬಗ್ಗೆ ಒಂದು ಮಾಹಿತಿ ಬರ್ತಿರ್ತಕ್ಕಂಥದ್ದು. ಯಾತ್ರಾರ್ಥಿಗಳನ್ನ ಕರೆದುಕೊಂಡು ಹೋಗ್ತಾ ಇದ್ದಂತ ಹೆಲಿಕಾಪ್ಟರ್ ಕ್ರಾಶ್ ಆಗಿದೆ ಅಂತ. ಅದರಲ್ಲೂ ಕೂಡ ಈಗ ಪ್ರಮುಖವಾಗಿ ಕೇದಾರನಾಥದಲ್ಲಿ ಸಂಪೂರ್ಣ ಒಂದು ಹಿಮಾವೃತವಾಗಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ದರ್ಶನಕ್ಕೆ ಕೂಡ ಹಲವರು ಹೋಗೋಕೆ ಪ್ರಯತ್ನವನ್ನ ಪಡ್ತಾ ಇರ್ತಾರೆ. ಆ ರೀತಿಯಾಗಿ ದರ್ಶನಕ್ಕೆ ಹೋಗುವಂತ ಸಂದರ್ಭದಲ್ಲಿ ಈ ಒಂದು ಕೇದಾರನಾಥ ಪರ್ವತ ಶ್ರೇಣಿಯ ಸಮೀಪದಲ್ಲೇ ಈ ರೀತಿಯಾಗಿರ್ತಕ್ಕಂಥ ಒಂದು ಕ್ರಾಶ್ ಆಗಿದೆ, ಹೆಲಿಕಾಪ್ಟರ್ ಕ್ರಾಶ್ ಆಗಿದೆ. ಮತ್ತೆ ಅದರಲ್ಲಿ ಇರ್ತಕ್ಕಂಥವ್ರು ಬಹುತೇಕವಾಗಿ ಸಾವನ್ನಪ್ಪಿರುವಂತಹ ಸಾಧ್ಯತೆಗಳಿದಾವೆ ಅಂತೇಳಿ ಮಾಹಿತಿಗಳು ಬರ್ತಾ ಇದಾವೆ. ಸದ್ಯಕ್ಕೆ ಆ ಒಂದು ಘಟನೆ ನಡೆದಂತ ಸ್ಥಳಕ್ಕೆ NDRF ಇರುವುದು ಮತ್ತೆ ಸ್ಥಳೀಯ ಒಂದು ರೆಸ್ಕ್ಯೂ ಟೀಮ್ ಏನಿದೆ ಅವರು ಕೂಡ ಇಮಿಡಿಯೇಟ್ ಆಗಿ ರವಾನೆ ಆಗಿದ್ದಾರೆ. ಜೊತೆಗೆ ಅಲ್ಲಿ ಯಾರಾದರೂ ಒಂದು ಗಾಯಗೊಂಡಿದ್ರೆ ಅಥವಾ ಆ ರೀತಿಯಾಗಿರ್ತಕ್ಕಂಥ ಘಟನೆಗಳು ನಡೆದ ಸಂದರ್ಭದಲ್ಲಿ ಉಳಿಸುವಂತ ಪ್ರಯತ್ನಗಳನ್ನ ಕೂಡ ಮಾಡೋದಕ್ಕೆ ಮುಂದಾಗ್ಲಾಗ್ತಾ ಇದೆ. ಆದ್ರೆ ಈಗ ಸದ್ಯಕ್ಕೆ ಇರ್ತಕ್ಕಂಥ ಒಂದು ಮಾಹಿತಿಯನ್ನ ಗಮನಿಸ್ತಾ ಇದ್ರೆ ಈ ಕೇದಾರನಾಥಗಳ ಬಳಿ ಇರ್ತಕ್ಕಂಥ ಗುಡ ಚಟ್ಟಿ ಅಂತ ಒಂದು ಪ್ರದೇಶ ಬರುತ್ತೆ. ಆ ಒಂದು ಪ್ರದೇಶದ ಬಳಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಹೀಗಾಗಿ ಸದ್ಯಕ್ಕೆ ಹೆಚ್ಚಿನ ಮಾಹಿತಿಗಳು ಇನ್ನಷ್ಟೇ ಬರಬೇಕಿದೆ. ಅದರಲ್ಲಿ ಪ್ರಯಾಣ ಮಾಡ್ತಿದ್ದಂಥವ್ರು ಯಾರು, ಯಾವ ರಾಜ್ಯದವರು, ಎಷ್ಟು ಜನ ಅದರಲ್ಲಿ ಯಾತ್ರಾರ್ಥಿಗಳಿದ್ರು. ಯಾಕಂದ್ರೆ ಈಗ ಕೆಲವೊಂದಷ್ಟು ಮಾಹಿತಿ ಪ್ರಕಾರ 5 ಅಥವಾ 6 ಜನ ಇದ್ರು ಅಂತೇಳಿ ಮಾಹಿತಿಗಳು ಬರ್ತಾ ಇದ್ದಾವೆ. ಹೀಗಾಗಿ ಆ 5 ರಿಂದ 6 ಜನರಲ್ಲಿ ಪೈಲಟ್ ಕೂಡ ಇದ್ರ ಅಥವಾ ಪೈಲಟ್ ಹೊರತುಪಡಿಸಿ ಎಷ್ಟು ಜನ ಯಾತ್ರಾರ್ಥಿಗಳಿದ್ರ, ಹೀಗೆ ಸಂಪೂರ್ಣ ಮಾಹಿತಿ ಇನ್ನಷ್ಟೇ ಬರ್ಬೇಕಿದೆ. ಆದ್ರೆ ಸದ್ಯದ ಮಾಹಿತಿಯನ್ನು ನೋಡ್ತಿದ್ರೆ ಸಂಪೂರ್ಣ ಕ್ರ್ಯಾಶ್ ಆಗಿರ್ತಕ್ಕಂಥ ದೃಶ್ಯವನ್ನ ಕೂಡ ನಾವು ನಮ್ಮ ಒಂದು ವಿಂಡೋದಲ್ಲಿ ನೋಡಬಹುದಾಗಿದೆ. ಹೀಗಾಗಿ ಸದ್ಯದ ಆ ಒಂದು ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಮತ್ತೆ ಹೆಲಿಕಾಪ್ಟರ್ ತುಂಡು ತುಂಡಾಗಿ ಬಿದ್ದಿರೋದನ್ನ ಗಮನಿಸ್ತಾ ಇದ್ರೆ ಅಲ್ಲಿ ಅದರಲ್ಲಿ ಪ್ರಯಾಣ ಮಾಡ್ತಿದ್ದಂಥವ್ರು ಒಂದು ಅವರ ಬಗ್ಗೆ ಸಾಕಷ್ಟು ಚಿಂತಾಕ್ರಾಂತವಾಗುವಂತ ಸಂಗತಿ ಕೂಡ ಬೆಳಕಿಗೆ ಬರ್ತಾ ಇದೆ. 2019 ನಲ್ಲೂ ಕೂಡ ಇಂತಹದೇ ಒಂದು ಕೂಡ ಘಟನೆ ಆಗಿತ್ತು ಆ ಸಂದರ್ಭದಲ್ಲೂ ಅಂತ ಹೇಳಿ ಪದೇ ಪದೇ ಅಂದ್ರೆ ಒಂದ್ ಕಡೆ ಈ ರೀತಿಯಂತಹ ಘಟನೆಗಳಿಗೆ ಹವಾಮಾನ ವೈಪರೀತ್ಯ ಅನ್ನೋ ಕಾರಣ ಕೊಟ್ಟರು ಕೂಡ ನಾವು ಸಾಮಾನ್ಯವಾಗಿ ನೋಡೋದಾದ್ರೆ ಆ ಸಂದರ್ಭದಲ್ಲಿ ಅಂದ್ರೆ ಹವಾಮಾನದ ವಿಚಾರಕ್ಕೆ ಸಂಬಂಧಪಟ್ಟ ಸಾಕಷ್ಟು ಕೇರ್ ಅನ್ನು ತೆಗೆದುಕೊಳ್ಳಲಾಗುತ್ತಲ್ವಾ ಅಂತ ಹೇಳಿ. ನವಿತಾ, ಕೆಲವು ಸಂದರ್ಭದಲ್ಲಿ ಎಕ್ಸಾಕ್ಟ್ಲಿ ಘಟನೆಗಳ ಒಂದು ನಂತರದಲ್ಲಿ ಬಂದಂತ ಮಾಹಿತಿ ಅಷ್ಟೇ ಒಂದು ಬೆಳಕಿಗೆ ಬರ್ಬೇಕಾಗತ್ತೆ. ಆದ್ರೆ ಈ ಆಕ್ಸಿಡೆಂಟ್ ಅಂತ ಆದಾಗ ಅಂತ ಸಂದರ್ಭದಲ್ಲಿ ಅಥವಾ ಅಪಘಾತಗಳು ನಡೆದ ಸಂದರ್ಭದಲ್ಲಿ ಇದೇ ಕಾರಣಕ್ಕೆ ಆಗುತ್ತೆ ಅಥವಾ ಹಿಂಗೆ ಆಗುತ್ತೆ ಅಂತ ಹೇಳೋದು ಕೂಡ ಸಾಕಷ್ಟು ಯಾರಿಗೂ ಕೂಡ ಅದನ್ನ ಊಹೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಈ ಒಂದು ಪ್ರದೇಶ ಇದೆಲ್ಲ, ಎಸ್ಪೆಷಲಿ ಹಿಮಾಲಯ, ಅಪ್ಪರ್ ಹಿಮಾಲಯ ಇರ್ಬೋದು ಅಥವಾ ಈ ಕೇದಾರನಾಥದಿಂದ ಸಂಪೂರ್ಣವಾದಂತಹ ಒಂದು ಬೆಲ್ಟ್ ಏನಿದೆ ಅಲ್ಲಿ ಹವಾಮಾನ ವೈಪರೀತ್ಯ ಅಂತಕ್ಕಂಥದ್ದು ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆ. ಅಂದ್ರೆ ಇದ್ದಕ್ಕಿದ್ದ ಹಾಗೆ ಮೋಡ ಕವಿತ ವಾತಾವರಣ ಆಗುತ್ತೆ, ಇದ್ದಕ್ಕಿದ್ದ ಹಾಗೆ ಹಿಮಗಳ ಸುರಿಬಹುದು ಅಥವಾ ಮೇಘ ಸ್ಫೋಟ ಆಗುವಂತ ಸಾಧ್ಯತೆಗಳು ಇರ್ತವೆ. ಹೀಗಾಗಿ ಅದನ್ನ ಊಹೆ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಮತ್ತೆ ಆ ಪ್ರಯಾಣವನ್ನ ಮಾಡುವಂತ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ಹೀಗೆ ಆಗುತ್ತೆ ಅಂತ ಕೂಡ ಹೇಳೋದಕ್ಕೆ ಆಗೋದಿಲ್ಲ. ಆದ್ರೆ ಇವತ್ತಿನ ಒಂದು ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ರೆ ಖಂಡಿತ ತಾಂತ್ರಿಕ ದೋಷ ಆಗಿದೆಯಾ ಅಥವಾ ಹವಾಮಾನ ವೈಫಲ್ಯದಿಂದ ಆಗಿರ್ತಕ್ಕಂಥದ್ದ ಏನು ಎಕ್ಸಾಕ್ಟ್ಲಿ ರೀಸನ್ ಅಂತ ಒಂದು ಬ್ಲಾಕ್ ಬಾಕ್ಸ್ ರಿಕವರ್ ಆದ ಬಳಿಕವಷ್ಟೇ ಮಾಹಿತಿ ಬರುತ್ತೆ. ಆದ್ರೆ ಸದ್ಯಕ್ಕೆ ಒಂದು ದೃಶ್ಯವನ್ನ ಗಮನಿಸ್ತಾ ಇದೀವಿ, ಹೇಗೆ ಅಲ್ಲಿ ಒಂದು ಹೆಲಿಕಾಪ್ಟರ್ ತುಂಟಾಗಿ ಬಿದ್ದಿದೆ ಅಂತ ಹೇಳಿ ಅದನ್ನ ನೋಡ್ತಾ ಇದ್ರೆ ಖಂಡಿತವಾಗಿಯೂ ಇದು ದೊಡ್ಡ ಮಟ್ಟದಲ್ಲಿ ಆಗಿರ್ತಕ್ಕಂಥ ಅಪಘಾತ ಅಂತ ಹೇಳಿ ಕಂಡು ಬರ್ತಾ ಇದೆ. ಥ್ಯಾಂಕ್ ಯು ರಾಘವೇಂದ್ರ ಗುಡಿ.